ಇದು ಒಂದು ರೀತಿಯಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಕರ್ನಾಟಕದಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಸದಾಶಿವ ಆಯೋಗ ಮಾಡಿದಾಗ ಒಳ ಮೀಸಲಾತಿಯ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲದೇ ಇದ್ದರೂ ಕೂಡ ಅವರು ರೆಕಮೆಂಡೇಶನ್ ಮಾಡಿದರು. ಇವತ್ತು ಅವರು ಅದು ಬಗೆಹರಿಸೋದಕ್ಕೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಮುಂದೆ ಸರ್ಕಾರ ಮುಂದಿನ ದಿನದಲ್ಲಿ ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ನಾವು ತಗೋತೇವೆ. ಇಲ್ಲ, ಮುನಿಯಪ್ಪನವರು ಅವರ ಕ್ಷೇತ್ರದ ಬಗ್ಗೆ ಕೆಲವು ವಿಷಯಗಳನ್ನು ಮಾತನಾಡೋದಕ್ಕೆ ಬಂದಿದ್ದರು. ಈ ವಿಷಯ ನಾವು ಆಕಸ್ಮಿಕವಾಗಿ ಮಾತನಾಡಿದ್ದೇವೆ. ಆದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಎಲ್ಲ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಈಗ ನಾವು ಕೋರ್ಟ್ಗೆ ಹೇಳುವಾಗ, ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಏನೇನು ಮಾಹಿತಿ ಪೊಲೀಸ್ನವ್ರಿಗೆ ಇಲ್ಲಿವರೆಗೆ ಎವಿಡೆನ್ಸ್ಗಳು ಸಿಕ್ಕಿತ್ತೋ ಅದರ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ. ಅದನ್ನು ಕೋರ್ಟು ಈಗ ರಿಸರ್ವ್ ಮಾಡಿದ್ದಾರೆ, ಅವರ ತೀರ್ಪನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನೋಡೋಣ ಏನು ತೀರ್ಪು ಬರುತ್ತೆ ಅಂತೇಳಿ. ಎಲ್ಲ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ವರ್ಗಾವಣೆ ತಮಗೆ ಗೊತ್ತಿದ್ದಂಗೆ ಪೊಲೀಸು ಒಂದು ಬೋರ್ಡ್ ಇದೆ ನಮ್ಮ ಹತ್ರ. ಆ ಬೋರ್ಡಿನವರೇ ತೀರ್ಮಾನ ಮಾಡಬೇಕು. ಅವ್ರ ಮುಂದೆ ಏನು ಬೇಡಿಕೆಗಳು ಬರುತ್ತೆ ಅದನ್ನೆಲ್ಲ ಬೋರ್ಡ್ನವರೇ ತೀರ್ಮಾನ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್. ವಿಳಂಬ ಏನಿಲ್ಲ. ಇದು ಒಂದು ರೀತಿಯಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಕರ್ನಾಟಕದಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಸದಾಶಿವ ಆಯೋಗ ಮಾಡಿದಾಗ ಒಳ ಮೀಸಲಾತಿಯ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲದೇ ಇದ್ದರೂ ಕೂಡ ಅವರು ರೆಕಮೆಂಡೇಶನ್ ಮಾಡಿದರು. ಇವತ್ತು ಅವರು ಅದು ಬಗೆಹರಿಸೋದಕ್ಕೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಮುಂದೆ ಸರ್ಕಾರ ಮುಂದಿನ ದಿನದಲ್ಲಿ ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ನಾವು ತಗೋತೇವೆ. ಇಲ್ಲ, ಮುನಿಯಪ್ಪನವರು ಅವರ ಕ್ಷೇತ್ರದ ಬಗ್ಗೆ ಕೆಲವು ವಿಷಯಗಳನ್ನು ಮಾತನಾಡೋದಕ್ಕೆ ಬಂದಿದ್ದರು. ಈ ವಿಷಯ ನಾವು ಆಕಸ್ಮಿಕವಾಗಿ ಮಾತನಾಡಿದ್ದೇವೆ. ಆದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಎಲ್ಲ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಈಗ ನಾವು ಕೋರ್ಟ್ಗೆ ಹೇಳುವಾಗ, ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಏನೇನು ಮಾಹಿತಿ ಪೊಲೀಸ್ನವ್ರಿಗೆ ಇಲ್ಲಿವರೆಗೆ ಎವಿಡೆನ್ಸ್ಗಳು ಸಿಕ್ಕಿತ್ತೋ ಅದರ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ. ಅದನ್ನು ಕೋರ್ಟು ಈಗ ರಿಸರ್ವ್ ಮಾಡಿದ್ದಾರೆ, ಅವರ ತೀರ್ಪನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನೋಡೋಣ ಏನು ತೀರ್ಪು ಬರುತ್ತೆ ಅಂತೇಳಿ. ಎಲ್ಲ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ವರ್ಗಾವಣೆ ತಮಗೆ ಗೊತ್ತಿದ್ದಂಗೆ ಪೊಲೀಸು ಒಂದು ಬೋರ್ಡ್ ಇದೆ ನಮ್ಮ ಹತ್ರ. ಆ ಬೋರ್ಡಿನವರೇ ತೀರ್ಮಾನ ಮಾಡಬೇಕು. ಅವ್ರ ಮುಂದೆ ಏನು ಬೇಡಿಕೆಗಳು ಬರುತ್ತೆ ಅದನ್ನೆಲ್ಲ ಬೋರ್ಡ್ನವರೇ ತೀರ್ಮಾನ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್. ವಿಳಂಬ ಏನಿಲ್ಲ. ಇದು ಒಂದು ರೀತಿಯಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಕರ್ನಾಟಕದಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುತ್ತೆ. ಸದಾಶಿವ ಆಯೋಗ ಮಾಡಿದಾಗ ಒಳ ಮೀಸಲಾತಿಯ ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲದೇ ಇದ್ದರೂ ಕೂಡ ಅವರು ರೆಕಮೆಂಡೇಶನ್ ಮಾಡಿದರು. ಇವತ್ತು ಅವರು ಅದು ಬಗೆಹರಿಸೋದಕ್ಕೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಅದನ್ನು ಮುಂದೆ ಸರ್ಕಾರ ಮುಂದಿನ ದಿನದಲ್ಲಿ ಅದಕ್ಕೆ ಸೂಕ್ತವಾದಂಥ ತೀರ್ಮಾನವನ್ನು ನಾವು ತಗೋತೇವೆ. ಇಲ್ಲ, ಮುನಿಯಪ್ಪನವರು ಅವರ ಕ್ಷೇತ್ರದ ಬಗ್ಗೆ ಕೆಲವು ವಿಷಯಗಳನ್ನು ಮಾತನಾಡೋದಕ್ಕೆ ಬಂದಿದ್ದರು. ಈ ವಿಷಯ ನಾವು ಆಕಸ್ಮಿಕವಾಗಿ ಮಾತನಾಡಿದ್ದೇವೆ. ಆದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಎಲ್ಲ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಈಗ ನಾವು ಕೋರ್ಟ್ಗೆ ಹೇಳುವಾಗ, ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ. ಏನೇನು ಮಾಹಿತಿ ಪೊಲೀಸ್ನವ್ರಿಗೆ ಇಲ್ಲಿವರೆಗೆ ಎವಿಡೆನ್ಸ್ಗಳು ಸಿಕ್ಕಿತ್ತೋ ಅದರ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ. ಅದನ್ನು ಕೋರ್ಟು ಈಗ ರಿಸರ್ವ್ ಮಾಡಿದ್ದಾರೆ, ಅವರ ತೀರ್ಪನ್ನು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ನೋಡೋಣ ಏನು ತೀರ್ಪು ಬರುತ್ತೆ ಅಂತೇಳಿ. ಎಲ್ಲ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ
ವರ್ಗಾವಣೆ ತಮಗೆ ಗೊತ್ತಿದ್ದಂಗೆ ಪೊಲೀಸು ಒಂದು ಬೋರ್ಡ್ ಇದೆ ನಮ್ಮ ಹತ್ರ, ಆ ಬೋರ್ಡಿನವರೇ ತೀರ್ಮಾನ ಮಾಡಬೇಕು. ಅವ್ರ ಮುಂದೆ ಏನು ಬೇಡಿಕೆಗಳು ಬರುತ್ತೆ ಅದನ್ನೆಲ್ಲ ಬೋರ್ಡ್ನವರೇ ತೀರ್ಮಾನ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್. ವಿಳಂಬ ಏನಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.